ಒಂದು ಚುನಾವಣೆ ಅಂದ್ರೆ ಅದು ಕೇವಲ ಅಂಕಿಅಂಶಗಳ ಆಟವಲ್ಲ, ಅದು ಜನರ ಧ್ವನಿ. ಆಡಳಿತ ಹೇಗಿದೆ, ಹೇಗಿರಬೇಕು ಅನ್ನೋದರ ಬಗ್ಗೆ ಜನರು ಕೊಡೋ ಒಂದು ತೀರ್ಪು. ಇವತ್ತು ನಾವು ಕರ್ನಾಟಕದ ರಾಯಬಾಗ ಕ್ಷೇತ್ರದ ಆ ತೀರ್ಪನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿನ ಸಂಖ್ಯೆಗಳು, ಜನರ ಮಾತುಗಳು ಎಲ್ಲವೂ ಸೇರಿ ಒಂದು ಕಥೆಯನ್ನ ಹೇಳ್ತೇವೆ. ಇದು ಸೋಲು ಗೆಲುವಿನ ಕಥೆ ಮಾತ್ರ ಅಲ್ಲ, ಇದು ಉತ್ತಮ ಆಡಳಿತಕ್ಕೆ ಒಂದು ದಿಕ್ಸೂಚಿ. ರಾಯಭಾಗ ಇದು ಬರೀ ಕರ್ನಾಟಕದ ಒಂದು ಮೂಲೆಯಲ್ಲಿರೋ ಕ್ಷೇತ್ರವಲ್ಲ, ಇದು ನಮ್ಮ ದೇಶದ ಗ್ರಾಮೀಣ ವಾಸ್ತವದ ಒಂದು ಪ್ರತಿಬಿಂಬ. ಇಲ್ಲಿನ ಕೃಷಿ, ಇಲ್ಲಿನ ಜನರ ಬದುಕು, ಅವರ ದಿನನಿತ್ಯದ ಸವಾಲುಗಳೇ ಮತಪೆಟ್ಟಿಗೆಯಲ್ಲಿ ತೀರ್ಪಾಗಿ ಹೊರಬರುತ್ತೆ. ಅವರಿಗೆ ಬೇಕಾಗಿರೋದು ಸರಳ: ಒಳ್ಳೆ ರಸ್ತೆ, ಕುಡಿಯೋ ನೀರು, ಮಕ್ಕಳಿಗೊಂದು ಭವಿಷ್ಯ. ಈ ಮೂಲಭೂತ ಅವಶ್ಯಕತೆಗಳು ಪೂರೈಸ್ತಿದ್ದಾಗ ಅವರ ಅಸಮಾಧಾನ ವೋಟಿಂಗ್ನಲ್ಲಿ ಕಾಣಿಸ್ಕೊಡುತ್ತೆ. 1.5%, 1.56%. ಕೇಳೋಕೆ ಇದೊಂದು ಸಣ್ಣ ನಂಬರ್ ಅನ್ಸುತ್ತೆ, ಆದ್ರೆ ರಾಜಕೀಯದಲ್ಲಿ ಇದೊಂದು ಎಚ್ಚರಿಕೆಯ ಗಂಟೆ. 2023 ಚುನಾವಣೆಯಲ್ಲಿ ಗೆದ್ದವರಿಗೂ ಸೋತವರಿಗೂ ಇದ್ದ ಅಂತರ ಕೇವಲ 2570 ವೋಟುಗಳು. ಇಷ್ಟು ಸಣ್ಣ ಅಂತರದ ಗೆಲುವನ್ನ ನಾವು ನಿಜವಾದ ಗೆಲುವು ಅಂತ ಕರೆಯೋಕ್ಕಾಗತ್ತಾ? ಅಥವಾ ಇದು ಜನರ ನಂಬಿಕೆ ಅಲ್ಗಾಡ್ತಿದೆ ಅನ್ನೋದರ ಸಂಕೇತನ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ಜನರ ನಂಬಿಕೆಯೇ ಇಲ್ಲ ಅಂದಮೇಲೆ ಗೆಲುವಿಗೇನು ಬೆಲೆ? ನೋಡಿ, ನಮ್ಮ ಇವತ್ತಿನ ಈ ವಿಶ್ಲೇಷಣೆ ಯಾವುದೇ ವ್ಯಕ್ತಿ ಅಥವಾ ಪಕ್ಷದ ಬಗ್ಗೆ ಅಲ್ಲ, ಬದಲಿಗೆ ಆಡಳಿತಕ್ಕೂ ಜನರಿಗೂ ನಡುವೆ ಕಳೆದೋಗ್ತಿರೋ ನಂಬಿಕೆಯ ಬಗ್ಗೆ. ಆ ನಂಬಿಕೆಯ ಸೇತುವೆಯನ್ನ ಮತ್ತೆ ಕಟ್ಟೋದು ಹೇಗೆ, ಇದಕ್ಕೊಂದು ಉತ್ತರ ಹುಡುಕೋದೇ ನಮ್ಮ ಗುರಿ. ಸರಿ, ಈ ನಂಬರ್ಸ್ನ ಆಳಕ್ಕಿಳಿಯೋಕ್ಕಿಂತ ಮುಂಚೆ ನಾವು ರಾಯಭಾಗದ ನೆಲದ ವಾಸ್ತವವನ್ನ, ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೋಬೇಕು. ಅದೇ ಅಲ್ವಾ ಮುಖ್ಯ? ರಾಯಭಾಗದ ನಿಜವಾದ ಚಿತ್ರಣ ಏನು, ಅಲ್ಲಿನ ಜನರ ಸವಾಲುಗಳೇನು? ಬನ್ನಿ ನೋಡೋಣ. ನೋಡಿ, ರಾಯಬಾಗ್ ಅಂದ್ರೆ ಏನು ಅಂತ ಈ ಒಂದು ನಂಬರ್ ಹೇಳುತ್ತೆ. 90% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಇದರರ್ಥ ಏನು? ಬಹುತೇಕ ಎಲ್ಲರ ಜೀವನ ಕೃಷಿ, ಭೂಮಿ ಇದನ್ನೇ ನಂಬ್ಕೊಂಡಿದೆ. ಅವರ ಬದುಕು ಮಳೆ, ಮಾರುಕಟ್ಟೆ ಮತ್ತು ಸರ್ಕಾರದ ನೀತಿಗಳ ಮೇಲೆ ನಿಂತಿದೆ. ಹೀಗಿದ್ದಾಗ ನೀರಾವರಿ, ರಸ್ತೆ ಸಂಪರ್ಕದಂಥ ವಿಷಯಗಳು ಕೇವಲ ಭರವಸೆಗಳಾಗಿ ಉಳಿಬಾರ್ದು, ಅವು ಅವರ ಬದುಕಿನ ಭಾಗವಾಗಬೇಕು. ವರದಿಯಲ್ಲೊಂದು ಸಾಲಿದೆ, ಜನರ ನೋವನ್ನ ಅದು ನೇರವಾಗಿ ಹೇಳುತ್ತೆ. ಹಳ್ಳಿಗಳಿಗೆ ರೋಡಿಲ್ಲ, ಕುಡಿಯೋ ನೀರಿಲ್ಲ, ಪರಿಸ್ಥಿತಿ ತುಂಬಾನೇ ಶೋಚನೀಯವಾಗಿದೆ. ಇದು ದೂರು ಮಾತ್ರ ಅಲ್ಲ, ಇದು ಪ್ರತಿದಿನ ಅವರು ಅನುಭವಿಸ್ತಿರೋ ವಾಸ್ತವ. ಸರಿಯಾದ ರಸ್ತೆ ಇಲ್ಲದೆ ರೈತರು ತಮ್ಮ ಬೆಳೆಯನ್ನ ಮಾರುಕಟ್ಟೆಗೆ ತಲುಪಿಸೋದು ಕಷ್ಟ. ಬತ್ತಿ ಹೋಗ್ತಿರೋ ಬಾವಿಗರು ಜನರ ಬದುಕನ್ನೇ ಸಂಕಷ್ಟಕ್ಕೆ ದುಡಿವೆ. ಈ ಸಮಸ್ಯೆಗಳೇ ಅವರ ಅಸಮಾಧಾನದ ಮೂಲ. ಹಾಗಾದ್ರೆ ಈ ನೋವು, ಈ ಅಸಮಾಧಾನ ವೋಟಿಂಗ್ನಲ್ಲಿ ಹೇಗ್ ಕಾಣಿಸ್ಕೊಂಡಿದೆ? ಬನ್ನಿ ನೋಡೋಣ. ಯಾಕೆಂದ್ರೆ ಭಾವನೆಗಳು ಏನೇ ಇರಲಿ, ಕೊನೆಗೆ ನಂಬರ್ಸ್ ಯಾವತ್ತೂ ಸುಳ್ಳು ಹೇಳಲ್ಲ. 2018 ಮತ್ತು 2023ರ ಆ ಫಲಿತಾಂಶದ ನಡುವಿನ ವ್ಯತ್ಯಾಸ ಒಂದು ಸ್ಪಷ್ಟವಾದ ಕಥೆಯನ್ನ ಹೇಳ್ತಿದೆ. ಇಲ್ಲಿ ಗಮನಿಸಿ, 2018ರಲ್ಲಿ ಬಿಜೆಪಿ 44.88% ವೋಟ್ಸ್ ತಗೊಂಡಿತ್ತು. 5 ವರ್ಷದಲ್ಲಿ 2023ಕ್ಕೆ ಬರ್ತಿದ್ದ ಹಾಗೆ ಅದು 34.79%ಗೆ ಇಳಿದಿದೆ. ಅಂದ್ರೆ ಸೀದಾ 10% ವೋಟ್ ಶೇರು ಡ್ರಾಪ್. ಇಂಟ್ರೆಸ್ಟಿಂಗ್ ಅಂದ್ರೆ ಈ ವೋಟುಗಳು ನೇರವಾಗಿ ವಿರುದ್ಧ ಪಕ್ಷಕ್ಕೆ ಹೋಗಿಲ್ಲ, ಬದಲಿಗೆ ಒಬ್ಬ ಪಕ್ಷೇತರ ಅಭ್ಯರ್ಥಿ ಕಡೆ ಹೋಗಿವೆ. ಇದು ಏನು ಹೇಳುತ್ತೆ? ಆಡಳಿತದ ಮೇಲೆ ಅಸಮಾಧಾನ ಇದೆ, ಆದರೆ ಅಸ್ತಿತ್ವದಲ್ಲಿರೋ ಪರ್ಯಾಯಗಳ ಮೇಲೂ ಸಂಪೂರ್ಣ ನಂಬಿಕೆ ಇಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ಈ ಚಾರ್ಟ್ ನೋಡಿ, ಕಥೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. 2018ರಲ್ಲಿ 16,500 ವೋಟುಗಳ ಭರ್ಜರಿ ಲೀಡ್, ಒಂದು ಸುಭದ್ರ ಗೆಲುವು. ಆದರೆ 2023ರಲ್ಲಿ ಅದು ಕೇವಲ 2,500ಕ್ಕೆ ಕುಸಿದಿದೆ. ಅಂದ್ರೆ ಒಂದು ದಶಕದಷ್ಟು ದೊಡ್ಡ ಜನಾದೇಶ ಕೇವಲ 5 ವರ್ಷದಲ್ಲಿ ಸೋಲಿನ ಅಂಚಿಗೆ ಬಂದು ನಿಂತಿದೆ. ಇದು ಆಕಸ್ಮಿಕವಲ್ಲ, ಇದು ಜನರ ನಂಬಿಕೆ ಸವಿದು ಹೋಗಿರೋದರ ಸ್ಪಷ್ಟ ಪರಿಣಾಮ. ಹಾಗಾದ್ರೆ ಮತದಾರರು ಕೊಡ್ತಿರೋ ಮೆಸೇಜ್ ಏನು? ಸಿಂಪಲ್: ಇನ್ಮುಂದೆ ಹೀಗೆ ನಡೆಯಲ್ಲ. ರಾಜಕೀಯದ ಲೆಕ್ಕಾಚಾರಗಳು ಬದಲಾಗಿವೆ. ಇದು ಕೇವಲ ಆಡಳಿತ ವಿರೋಧಿ ಅಲೆ ಅಲ್ಲ, ಬದಲಿಗೆ ಜನರಿಗೆ ಬರೀ ಭರವಸೆಗಳು ಸಾಕಾಗಲ್ಲ, ನೆಲದ ಮೇಲೆ ಕೆಲಸ ಆಗ್ಬೇಕು ಅನ್ನೋ ಸ್ಪಷ್ಟ ಸೂಚನೆ ಇದು. ಸರಿ, ಈ ಬದಲಾವಣೆಗೆ ಕಾರಣ ಏನು? ಜನರ ಈ ಅಸಮಾಧಾನದ ಹಿಂದಿರೋ ಮೂಲಭೂತ ಸಮಸ್ಯೆಗಳೇನು? ನಮ್ಮ ವಿಶ್ಲೇಷಣೆ ಪ್ರಕಾರ ಇಲ್ಲಿ 3 ಮುಖ್ಯ ಕಾರಣಗಳಿವೆ. ಆಡಳಿತಕ್ಕೂ ಜನರಿಗೂ ನಡುವೆ ಕಂದಕ ಸೃಷ್ಟಿಸಿರೋ 3 ಘರ್ಷಣೆಗಳು. ಆ 3 ಕಾರಣಗಳು: ಮೊದಲನೆಯದು ಅಭಿವೃದ್ಧಿಯ ಅಂತರ, ಅಂದ್ರೆ ಹೇಳಿದ್ದಕ್ಕೂ ಮಾಡಿದ್ದಕ್ಕೂ ಇರೋ ವ್ಯತ್ಯಾಸ. ಎರಡನೇದು ಉದ್ಯೋಗದ ಸಮಸ್ಯೆ, ಇದು ವಿಶೇಷವಾಗಿ ಯುವಕರನ್ನ ಕಾಡ್ತಿದೆ. ಮತ್ತು ಮೂರನೇದು ಕಲ್ಯಾಣ ಯೋಜನೆಗಳ ಬಗ್ಗೆ ಜನರಿಗಿರೋ ಆಯಾಸ. ಯೋಜನೆಗಳ ಘೋಷಣೆ ಜಾಸ್ತಿಯಾಗಿ ಅವು ಜನರಿಗೆ ತಲುಪದಿದ್ದಾಗ ಉಂಟಾಗೋ ನಿರಾಸೆ. ಇವು 3 ಸೇರಿ ನಂಬಿಕೆಯನ್ನೇ ಪ್ರಶ್ನಿಸುವಂತೆ ಮಾಡಿವೆ. ಅಭಿವೃದ್ಧಿ ಅಂತರ ಅಂದ್ರೆ ರಾಯಬಾಗ್ದಲ್ಲಿ ಅರ್ಧಕ್ಕೆ ನಿಂತಿರೋ ಅರಣ್ಯ ಭವನ ತರ.
ಶುರುವಾದ ಯೋಜನೆಗಳು ಪೂರ್ತಿಯಾಗದೇ ಇದ್ದಾಗ ಅವು ಸರ್ಕಾರದ ವೈಫಲ್ಯದ ಸ್ಮಾರಕಗಳಾಗಿ ಕಾಣಿಸುತ್ತ. ನನೆಗುದಿಗೆ ಬಿದ್ದಿರೋ ನೀರಾವರಿ ಯೋಜನೆಗಳು ರೈತರ ಭರವಸೆಯನ್ನೇ ಬತ್ತಿಸಿವೆ. ಈ ನಿರ್ಲಕ್ಷ್ಯವೇ ಜನರ ಅಸಮಾಧಾನವನ್ನ ಹೆಚ್ಚಿಸೋದು. ಎರಡನೇ ಸಮಸ್ಯೆ ಉದ್ಯೋಗ. ನೋಡಿ, 85% ಜನ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಬೇರೆ ಫ್ಯಾಕ್ಟರಿಗಳಿಲ್ಲ, ಕೆಲಸಗಳಿಲ್ಲ. ಹಾಗಾಗಿ ಯುವಕರೆಲ್ಲ ಅನಿವಾರ್ಯವಾಗಿ ಪಟ್ಟಣಗಳಿಗೆ ವಲಸೆ ಹೋಗ್ತಿದ್ದಾರೆ. ಇದರಿಂದ ಹಳ್ಳಿಗಳು ಖಾಲಿಯಾಗ್ತಿವೆ, ಕುಟುಂಬಗಳು ದೂರವಾಗ್ತಿವೆ. ಇದು ಕೇವಲ ಆರ್ಥಿಕತೆಯ ಪ್ರಶ್ನೆಯಲ್ಲ, ಇದು ಸಾಮಾಜಿಕ ಬಿಕ್ಕಟ್ಟು. ಮೂರನೇದು ತುಂಬಾನೇ ಸೂಕ್ಷ್ಮವಾದ ವಿಚಾರ, ವೆಲ್ಫೇರ್ ಫಟೀಗ್. ಜನರಿಗೆ ಯೋಜನೆಗಳು ಬೇಡ ಅಂತಲ್ಲ, ಆದ್ರೆ ಯೋಜನೆಗಳ ಬಗ್ಗೆ ಮಾತು ಜಾಸ್ತಿ, ಆದ್ರೆ ಅದರ ಲಾಭ ತಲುಪೋದು ಕಡಿಮೆ ಆದಾಗ ಜನರಿಗೆ ಸರ್ಕಾರದ ಮೇಲೆ ಅಪನಂಬಿಕೆ ಶುರುವಾಗುತ್ತೆ. ಇದು ಸರ್ಕಾರದ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ನೆನ್ಪಿಟ್ಕೋಬೇಕು. ನಮ್ಮ ಸಂವಿಧಾನದ ಮೂಲ ಆಶಯವೇನು? ಪ್ರತಿಯೊಬ್ಬ ನಾಗರಿಕನೇ ಘನತೆಯನ್ನ ಕಾಪಾಡೋದು. ಅದು ಹೇಗೆ ಸಾಧ್ಯ? ಸ್ಪಂದಿಸುವ ಸರ್ಕಾರ ಮತ್ತು ಜವಾಬ್ದಾರಿಯುತ ಮಾತುಗಳಿಂದ. ಜನರು ತಮ್ಮ ಕಷ್ಟ ಹೇಳ್ಕೊಂಡಾಗ ಸರ್ಕಾರ ಕಿವಿಗೊಡಬೇಕು. ಇದೇ ಅಲ್ವಾ ಪ್ರಜಾಪ್ರಭುತ್ವದ ಅಡಿಪಾಯ. ಈ ಕರ್ತವ್ಯದಲ್ಲಿ ವಿಫಲವಾದ್ರೆ ಅದು ಕೇವಲ ಆಡಳಿತದ ವೈಫಲ್ಯ ಅಲ್ಲ, ಅದು ನಮ್ಮ ಸಂವಿಧಾನದ ಮೌಲ್ಯಗಳಿಗೆ ಮಾಡುವ ಅಪಚಾರ. ಸರಿ, ಸಮಸ್ಯೆಗಳನ್ನ ಗುರುತಿಸೋದು ಒಂದು ಭಾಗ, ಆದ್ರೆ ಪರಿಹಾರ ಕೊಡೋದೇ ನಿಜವಾದ ನಾಯಕತ್ವ. ಹಾಗಾದ್ರೆ ಜನರ ನಂಬಿಕೆಯನ್ನು ಮತ್ತೆ ಗಳಿಸೋದು ಹೇಗೆ? ಮುರಿದಿರೋ ಈ ಸೇತುವೆಯನ್ನ ಮತ್ತೆ ಕಟ್ಟೋದು ಹೇಗೆ? ಅದಕ್ಕೊಂದು ಸ್ಪಷ್ಟವಾದ ನೀಲನಕ್ಷೆ ಬೇಕು, ಒಂದು ಬ್ಲೂ ಪ್ರಿಂಟ್. ನೋಡಿ, ಇದೊಂದು ಕಮಿಟ್ಮೆಂಟ್ ಶೀಟ್. ಮೊರಬ ಏತ ನೀರಾವರಿ, ರಾಯಬಾಗ್ ಚಿಂಚಲಿ ರಸ್ತೆ, ಯುವಕರಿಗೆ ಐಟಿ ಸ್ಕಿಲ್ ಸೆಂಟರ್, ಪ್ರತಿಯೊಂದಕ್ಕೂ ಎಷ್ಟು ಖರ್ಚಾಗುತ್ತೆ, ಎಷ್ಟು ಸಮಯ ಬೇಕು, ಅದರಿಂದ ಜನರಿಗೇನು ಲಾಭ, ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋದಕ್ಕೆ ಒಂದು ಉದಾಹರಣೆ. ಇದು ಪಾರದರ್ಶಕ ಆಡಳಿತದ ಮೊದಲ ಹೆಜ್ಜೆ. ಯುವಕರನ್ನ ತಲುಪಬೇಕಾ? ಅವರ ಚಿಂತೆಗಳಿಗೆ ಉತ್ತರ ಕೊಡಿ. ಸ್ಕೆಲಥಾನ್ ಮಾಡಿ, ಕೋಡಿಂಗ್ ಬೂಟ್ ಕ್ಯಾಂಪ್ ನಡೆಸಿ, ಸರ್ಕಾರಿ ಪ್ರಾಜೆಕ್ಟ್ಗಳಲ್ಲಿ ಇಂಟರ್ನ್ಶಿಪ್ ಕೊಡಿ. ವಾಟ್ಸ್ಆಪ್, ಸೋಷಿಯಲ್ ಮೀಡಿಯಾ ಮೂಲಕ ಅವರ ಜೊತೆ ನೇರವಾಗಿ ಮಾತಾಡಿ. ಆಗ ಆಡಳಿತ ಅವರದ್ದು ಅಂತ ಅವ್ರಿಗೆ ಅನ್ಸುತ್ತೆ. ಇದೇ ರೀತಿ ಮಹಿಳೆಯರು ಮತ್ತು ರೈತರಿಗೆ ನಿರ್ದಿಷ್ಟ ಯೋಜನೆಗಳು ಬೇಕು. ಆರೋಗ್ಯ ಶಿಬಿರಗಳು, ಸ್ವಸಹಾಯ ಗುಂಪುಗಳ ಮೀಟಿಂಗ್, ರೈತರಿಗಾಗಿ ಅನ್ನದಾತ ಸಮ್ಮೇಳನ ಮಾಡಿ. ಅದು ಕೇವಲ ಒಂದು ಕಾರ್ಯಕ್ರಮ ಆಗ್ಬಾರ್ದು. ಅವರ ಕಷ್ಟಗಳನ್ನ ಕೇಳಿ ಅವರಿಂದಲೇ ಪರಿಹಾರಗಳನ್ನ ಕಂಡುಕೊಳ್ಳುವ ಒಂದು ವೇದಿಕೆಯಾಗಬೇಕು. ಇದೇ ನಿಜವಾದ ಸ್ಪಂದನೆ. ಒಂದು ವಿಷಯ ನೆನಪಿರ್ಲಿ, ನಾವು ಟೆಕ್ನಾಲಜಿ ಬಳಸುವಾಗ ನೈತಿಕತೆಯನ್ನ ಮರಿಬಾರ್ದು. ಜನರ ಜೊತೆ ಡಿಜಿಟಲ್ ಆಗಿ ಮಾತಾಡುವಾಗ ಅವರ ಖಾಸಗಿತನಕ್ಕೆ ಬೆಲೆ ಕೊಡಬೇಕು. ಅವರ ಅನುಮತಿ ಇಲ್ಲದೆ ಅವರ ಮಾಹಿತಿಯನ್ನ ಬಳಸಬಾರದು. ಭಾರತದ ಡೇಟಾ ಸಂರಕ್ಷಣಾ ಕಾನೂನು ಇದನ್ನೇ ಹೇಳುದು. ನಂಬಿಕೆ ಅನ್ನೋದು ಪಾರದರ್ಶಕತೆಯಿಂದ ಮತ್ತು ಗೌರವದಿಂದ ಮಾತ್ರ ಸಾಧ್ಯ. ಹಾಗಾಗಿ ಕೊನೆದಾಗಿ ಈ ಇಡೀ ವಿಶ್ಲೇಷಣೆ ರಾಯಬಾಗದ ನಾಯಕತ್ವದ ಮುಂದೆ ಎರಡೇ ದಾರಿಗಳನ್ನ ಇಡ್ತಿದೆ. ಇದು ನಂಬಿಕೆಯ ಜನಾದೇಶವನ್ನ ಗಳಿಸೋ ಒಂದು ಸವಾಲು. ಈ ಎಲ್ಲ ಅಂಕಿಅಂಶಗಳು ಹೇಳೋದು ಒಂದೇ. 1, ಹಳೆಯ ರಾಜಕೀಯವನ್ನೇ ಮುಂದುವರಿಸೋದು. 2, ಜನರ ಮಾತನ್ನ ಕೇಳಿ ಡೇಟಾ ಆಧಾರದ ಮೇಲೆ ಸ್ಪಂದನಾಶೀಲ ಆಡಳಿತದ ಹೊಸ ದಾರಿಯನ್ನ ಕಟ್ಟೋದು. ನಾವು ಚರ್ಚಿಸಿದ ಈ ಬ್ಲೂ ಪ್ರಿಂಟ್ ಆ ಎರಡನೇ ದಾರಿಯ ನಕ್ಷೆ. ಇದು ಕಷ್ಟದ ದಾರಿ, ಆದರೆ ನಂಬಿಕೆಯನ್ನ ಉಳಿಸ್ಕೊಳ್ಳೋಕೆ ಇರೋದು ಇದೊಂದೇ ದಾರಿ. ಹಾಗಾದ್ರೆ ಮುಂದಿನ 5 ವರ್ಷ ರಾಯಬಾಗದ ಕಥೆ ಜನರ ನಿರಾಸೆಯ ಕಥೆಯಾಗುತ್ತಾ ಅಥವಾ ನಂಬಿಕೆಯ ಹೊಸ ಒಪ್ಪಂದದ ಆರಂಭವಾಗುತ್ತಾ? ಜನ ತಮ್ಮ ತೀರ್ಪನ್ನ ಕೊಟ್ಟಿದ್ದಾರೆ. ಈಗ ನಾಯಕತ್ವ ಸ್ಪಂದಿಸುವ ಸರದಿ. ಆ ಜನರ ಧ್ವನಿಯನ್ನು ಕೇಳಿ ಅವರ ಅಗತ್ಯತೆಗಳಿಗೆ ಸ್ಪಂದಿಸಿದರೆ ಮಾತ್ರ ನಂಬಿಕೆಯನ್ನು ಪುನರ್ನಿರ್ಮಿಸಲು ಸಾಧ್ಯ.